ನರಸಿಂಹ ಪುರಾಣ ಸಾರ ವರ್ಣಾಶ್ರಮ ಧರ್ಮಗಳ ನಿರೂಪಣೆ 59ನೆಯ ಅಧ್ಯಾಯ ವಾನಪ್ರಸ್ಥ ಧರ್ಮ. ಹಾರೀತ ಮುನಿಯು ತಮ್ಮ ಶಿಷ್ಯ ಸಮುದಾಯದ ಮುನಿಗಳಿಗೆ ವಾನಪ್ರಸ್ಥ ಧರ್ಮ ನಿರೂಪಣೆಯನ್ನು ಮಾಡುತ್ತಾರೆ. ಗೃಹಸ್ಥನು ತನ್ನ ಮಕ್ಕಳು ಮೊಮ್ಮಕ್ಕಳ ರಕ್ಷಣೆಯಲ್ಲಿ ತನ್ನ ಪತ್ನಿಯನ್ನು ಬಿಟ್ಟು ಕನ್ಯೆಯರನ್ನು ಯೋಗ್ಯ ಪಾತ್ರರಿಗೆ ಕನ್ಯಾದಾನ ಮಾಡಿ ಗಂಡು ಮಕ್ಕಳಿಗೆ ಉಚಿತವಾದ ಜೀವನ ವೃತ್ತಿಯನ್ನು ಕಲ್ಪಿಸಿ ತನ್ನ ಶಿಷ್ಯರೊಡನೆ ವನಕ್ಕೆ ತೆರಳಬೇಕು. ಜಟೆಯನ್ನು ನಾರು ವಸ್ತ್ರವನ್ನು ಉಟ್ಟು ಅಗ್ನಿಹೋತ್ರವನ್ನು ನಿಯಮದಿಂದ ಅಗ್ನಿಯಲ್ಲಿ ಹೋಮವನ್ನು ಮಾಡುವುದು. ವಾನಪ್ರಸ್ಥನು ಸಿಕ್ಕಿದಷ್ಟು ಎಲೆಗಳು, ನವಣೆ ಇತ್ಯಾದಿ ತೃಣಧಾನ್ಯಗಳು, ಗೆಡ್ಡೆ ಗೆಣಸು ಹಣ್ಣುಗಳಿಂದಾಗಲಿ ಆಲಸಿಯಾಗದೆ ನಿತ್ಯವೂ ಜೀವನ ನಡೆಸಬೇಕು. ಅವನು ತ್ರಿಕಾಲದಲ್ಲಿ ಸ್ನಾನ ಮಾಡಿ ಕಠಿಣ ತಪಾಚರಣೆ ಮಾಡಬೇಕು. ಪರಾಕವೆಂಬ ವ್ರತವನ್ನು ಆಚರಿಸಿ ಪಕ್ಷಕ್ಕೊಮ್ಮೆ ಇಲ್ಲವೇ 1 ತಿಂಗಳ ಕೊನೆಯಲ್ಲಿ ಆಹಾರ ಸೇವಿಸಬೇಕು. ಕಡು ಬೇಸಿಗೆಯಲ್ಲಿ ಪಂಚಾಗ್ನಿಗಳ ಮಧ್ಯದಲ್ಲಿ ನಿರಂತರವಾಗಿ ಸುರಿವ ಮಳೆಗಾಲದಲ್ಲಿ ಮೇಲೆ ಛತ್ರಿ ಇತ್ಯಾದಿಗಳ ಆಶ್ರಯವಿಲ್ಲದೆ ಚಳಿಗಾಲದಲ್ಲಿ ನೀರಿನಲ್ಲಿ ನಿಂತು ತಪಸ್ಸು ಮಾಡುತ್ತಾ ಕಾಲ ಕಳೆಯಬೇಕು. ಹೀಗೆ ತನಗೆ ಯೋಗ್ಯವಾದ ಕರ್ಮವನ್ನು ಮಾಡುತ್ತಾ ಆತ್ಮಶುದ್ಧಿಯನ್ನು ಮಾಡಿಕೊಳ್ಳಬೇಕು. 6 ತಿಂಗಳಾದ ನಂತರ ಅಗ್ನಿಯನ್ನು ಆತ್ಮನಲ್ಲಿ ಸಮಾರೋಪಣ ಮಾಡಿಕೊಂಡು ಉತ್ತರ ದಿಕ್ಕಿಗೆ ಹೋಗಬೇಕು. ಹೀಗೆ ತನ್ನ ದೇಹ ಬಿದ್ದು ಹೋಗುವವರೆಗೂ ಮೌನವನ್ನು ತಾಳಿ ಪರಬ್ರಹ್ಮನನ್ನು ಸ್ಮರಿಸುತ್ತಾ ಜೀವವು ಮುಕ್ತವಾದ ನಂತರ ಬ್ರಹ್ಮಲೋಕದಲ್ಲಿ ಗೌರವಿಸಲ್ಪಡುತ್ತಾನೆ ಎಂದು ಹಾರೀತರು ಮುನಿಗಳಿಗೆ ಹೇಳಿದುದನ್ನು ಶ್ರೀ ಮಾರ್ಕಂಡೇಯರು ಸಹಸ್ರಾನೀಕ ರಾಜನಿಗೆ ಉಪದೇಶಿಸಿದುದನ್ನು ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ತಿಳಿಸಿದರು. ಶ್ರೀ ನರಸಿಂಹ ಪುರಾಣದಲ್ಲಿ ವಾನಪ್ರಸ್ಥ ಧರ್ಮ ಎಂಬ 59ನೆಯ ಅಧ್ಯಾಯವು ಸಮಾಪ್ತಿಯಾಯಿತು. ವರ್ಣಾಶ್ರಮ ಧರ್ಮಗಳ ನಿರೂಪಣೆ 60ನೆಯ ಅಧ್ಯಾಯ ಯತಿ ಧರ್ಮ. ಹಾರೀತರು ಈ ಅಧ್ಯಾಯದಲ್ಲಿ ಮುನಿಗಳಿಗೆ ವರ್ಣಾಶ್ರಮ ಧರ್ಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸನ್ಯಾಸ ಧರ್ಮವನ್ನು ನಿರೂಪಿಸುವರು. ಬ್ರಾಹ್ಮಣನು ವಾನಪ್ರಸ್ಥಾಶ್ರಮದಲ್ಲಿ ಇರುವಾಗ ತನ್ನ ತಪಸ್ಸಿನಿಂದ ಪಾಪಗಳನ್ನು ದಗ್ಧ ಮಾಡಿ ವಿಧಿಪೂರ್ವಕವಾಗಿ 4ನೆಯ ಯತ್ಯಾಶ್ರಮವನ್ನು ಸ್ವೀಕರಿಸುವನು. ಋಷಿ ಋಣ, ದೇವಋಣ, ಪಿತೃಋಣಗಳನ್ನು ತೀರಿಸಿಕೊಳ್ಳಲು ಋಷಿಗಳಿಗೂ ದೇವತೆಗಳಿಗೂ ತನ್ನ ಪಿತೃಗಳಿಗೂ ಪ್ರಯತ್ನಪೂರ್ವಕವಾಗಿ ಉತ್ತಮ ಶ್ರಾದ್ದವನ್ನು, ನಂತರ ಋಷಿಗಳಿಗೆ, ಮಾನವರಿಗೆ ಹಾಗೂ ತನಗೂ ವೈಶ್ವಾನರೇಷ್ಟಿಯನ್ನಾಗಲಿ ಅಥವಾ ಪ್ರಜಾಪ್ರತ್ಯೇಷ್ಟಿಯನ್ನಾಗಲಿ ಅನುಷ್ಠಾನಗೊಳಿಸಿ ತನ್ನಲ್ಲಿಯೇ ಅಗ್ನಿ ಸಮಾರೋಪಣವನ್ನು ಮಾಡಿಕೊಂಡು ಹಾಗೂ ಮಂತ್ರ ಪುರಸ್ಸರವಾಗಿ ಸರ್ವಸಂಗ ಪರಿತ್ಯಾಗಿಯಾಗಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು. ಅವನು ಅಲ್ಲಿಂದ ಮುಂದಕ್ಕೆ ಪತ್ನಿ ಪುತ್ರರಾದಿಯಾಗಿ ಸಕಲ ವ್ಯಾಮೋಹಗಳನ್ನು ತ್ಯಾಗ ಮಾಡಿ ಸಕಲ ಪ್ರಾಣಿಗಳಿಗೂ ಜಲಾಂಜಲಿಯನ್ನು ಕೊಡಬೇಕು. ಯತಿಯು ಸೌಮ್ಯವೂ ವಿಷ್ಣು ದೇವತಾಕವಾಗಿಯೂ ಕಪಿಲೆಯ ಬಾಲದ ಕೂದಲಿನಿಂದ ಮಾಡಿದ ಹುರಿಯಿಂದ 4 ಅಂಗುಲದಷ್ಟು ಸುತ್ತಿರುವ ವೇಣುದಂಡವನ್ನು ಧರಿಸಬೇಕು. ಯತಿಯು 3 ಗ್ರಂಥಿಗಳುಳ್ಳ ನೀರಿನಿಂದ ತೊಳೆದ ಶುದ್ಧವಾದ ಕಮಂಡಲವನ್ನು ಬಲಗೈಯಲ್ಲಿ ಮಂತ್ರವನ್ನು ಉಚ್ಚರಿಸಿ ಧಾರಣೆ ಮಾಡಬೇಕು. ರೇಷ್ಮೆಯ ಅಥವಾ ದರ್ಭೆಯ ಹುರಿ ಇಲ್ಲವೇ ಹತ್ತಿಯ ನೂಲಿನ ಹುರಿಯಿಂದಾಗಲಿ ಹಿಡಿಯನ್ನು ಕಟ್ಟಿರುವ ಪದ್ಮಾಕಾರವುಳ್ಳ 5 ಅಥವಾ 6 ಮುಷ್ಟಿಯ ಅಳತೆಯಿಂದ ಕೂಡಿದ ಅಷ್ಟಲಕ್ಷಣವುಳ್ಳ ಭಿಕ್ಷಾಪಾತ್ರೆಯನ್ನು ಹಾಗೂ ಕಮಂಡಲವನ್ನು ಯತಿಯು ಮಂತ್ರಪೂರ್ವಕವಾಗಿ ಸ್ವೀಕರಿಸಬೇಕು. ಶುದ್ಧಿಯ ಸಲುವಾಗಿ ಮರದಿಂದ ಮಾಡಿದ ಪೀಠವು ಉತ್ತಮ. ಯಾವುದೇ ವಸ್ತುಗಳನ್ನು ಯತಿಗಳು ಸಂಗ್ರಹ ಮಾಡಬಾರದು. ಯತಿಯು ಮೇಲೆ ಹೇಳಿದ ಚಿಹ್ನೆಗಳನ್ನು ಸಂಗ್ರಹಿಸಿಕೊಂಡು ಸರ್ವಸಂಗ ಪರಿತ್ಯಾಗಿಯಾಗಿ ಅತ್ಯುತ್ತಮವಾದ ತೀರ್ಥಕ್ಕೆ ಹೋಗಿ ಸ್ನಾನ, ಶುದ್ಧಾಚಮನ, ನಂತರ ಒದ್ದೆ ವಸ್ತ್ರವನ್ನು ಧರಿಸಿ ವಿಧಿಪೂರ್ವಕವಾಗಿ ಸೂರ್ಯನಿಗೆ ಉದಕ ತರ್ಪಣ ಕೊಟ್ಟು ನಮಸ್ಕರಿಸಬೇಕು. ನಂತರ ಯತಿಯು ಪೂರ್ವಾಭಿಮುಖ ಮಾಡಿ ಕುಳಿತು ಮೌನವಾಗಿ 3 ಪ್ರಾಣಾಯಾಮವನ್ನು ಆಚರಿಸಬೇಕು. ಶಕ್ತಿ ಇದ್ದಷ್ಟು ಗಾಯತ್ರಿ ಜಪ ಮಾಡಿ ಪರಮ ಪಾವನನಾದ ಶ್ರೀಹರಿಯನ್ನು ಧ್ಯಾನಿಸಬೇಕು. ಜೀವನ ಧಾರಣೆಗೋಸ್ಕರ ಎಷ್ಟು ಬೇಕೋ ಅಷ್ಟೇ ಭಿಕ್ಷೆಯನ್ನು ತರಬೇಕು. ತಂದಿದ್ದ ಅನ್ನದ ಪಾತ್ರೆಗೆ ನೀರನ್ನು ಪ್ರೋಕ್ಷಿಸಿ ಶುದ್ಧಾಚಮನ ಮಾಡಿ ಸೂರ್ಯಾದಿ ದೇವತೆಗಳಿಗೆ ಅರ್ಪಿಸಿ ಊಟ ಮಾಡಬೇಕು. ಉಳಿದ ಹಗಲನ್ನು ಜಪ, ತಪ, ಧ್ಯಾನ ಮತ್ತು ಪುರಾಣ ಇತಿಹಾಸಗಳಿಂದ ಕಳೆಯಬೇಕು. ನಂತರ ಯತಿಯು ಸಾಯಂ ಸಂಧ್ಯೆಯ ನಂತರ ದೇವಾಲಯ ಮೊದಲಾದ ಪುಣ್ಯಕ್ಷೇತ್ರಗಳಲ್ಲಿ ಶ್ರೀಹರಿಯನ್ನು ಧ್ಯಾನಿಸುತ್ತಾ ರಾತ್ರಿ ಕಳೆಯಬೇಕು. ಅಂತಹ ಧರ್ಮಾಚರಣೆಯಿಂದ ಯತಿಗಳು ಪುನರಾವೃತ್ತಿ ರಹಿತವಾದ ಶ್ರೀಹರಿಯ ಸಾನ್ನಿಧ್ಯವನ್ನು ಸೇರುವರು ಎಂದು ಹಾರೀತರು ಮುನಿಗಳಿಗೆ ಉಪದೇಶಿಸಿದುದನ್ನು ಮಾರ್ಕಂಡೇಯ ಋಷಿಗಳು ಸಹಸ್ರಾನೀಕ ರಾಜನಿಗೆ ಮಾಡಿದ ನಿರೂಪಣೆಯನ್ನು ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ತಿಳಿಸಿದರು. ಶ್ರೀ ನರಸಿಂಹ ಪುರಾಣದಲ್ಲಿ ಯತಿ ಧರ್ಮ ಎಂಬ
60ನೆಯ ಅಧ್ಯಾಯವು ಸಮಾಪ್ತಿಯಾಯಿತು. ವರ್ಣಾಶ್ರಮ ಧರ್ಮಗಳ ನಿರೂಪಣೆ 61ನೆಯ ಅಧ್ಯಾಯ. ಯೋಗಶಾಸ್ತ್ರ ಸಾರ. ಹಾರೀತರು ಈ ಅಧ್ಯಾಯದಲ್ಲಿ ಯೋಗಶಾಸ್ತ್ರದ ತಿರುಳನ್ನು ಹೇಳುತ್ತಾರೆ. ಈ ಯೋಗಶಾಸ್ತ್ರದ ಅಭ್ಯಾಸದಿಂದ ಮುಮುಕ್ಷುಗಳು ಮುಕ್ತಿಯನ್ನು ಹೊಂದುತ್ತಾರೆ. ಯೋಗಾಭ್ಯಾಸಿಯ ಪಾತಕಗಳು ಈ ಜಗತ್ತಿನಲ್ಲಿ ನಾಶವಾಗುವುವು. ಆದ್ದರಿಂದ ಯೋಗಪರನಾಗಿದ್ದು ಮಾನವನು ತಾನು ಮಾಡುವ ಕರ್ಮಗಳ ನಡುವೆ ನಿತ್ಯವೂ ಶ್ರೀಹರಿಯ ಧ್ಯಾನವನ್ನು ನಿಷ್ಠೆಯಿಂದ ಆಚರಿಸಬೇಕು. ಪ್ರಾಣಾಯಾಮದಿಂದ ಅತ್ಯಂತ ಚಂಚಲವಾದ ಚಿತ್ತವನ್ನು ಸ್ವಾಧೀನಪಡಿಸಿಕೊಂಡು ಪೂರ್ಣಾನಂದ ಸ್ವರೂಪನೂ ಸಕಲ ಪ್ರಪಂಚಕ್ಕೂ ಕಾರಣಕರ್ತನೂ ಸೂಕ್ಷ್ಮಾತಿ ಸೂಕ್ಷ್ಮನೂ ಗದಾಧಾರಿಯೂ ಆದ ಅಚ್ಯುತನನ್ನು ಧ್ಯಾನಿಸಬೇಕು. ಅಧಿಕಾರಿಯಾದವನು ಏಕಾಂತ ಸ್ಥಳದಲ್ಲಿ ಆಸೀನನಾಗಿ ತನ್ನ ಹೃದಯದಲ್ಲಿರುವವನು ಪುಟಕ್ಕಿಟ್ಟ ಚಿನ್ನದಂತೆ ಪ್ರಕಾಶಮಾನನು ತನ್ನ ಆತ್ಮದಲ್ಲಿ ಸ್ಥಿತನಾದವನೂ ಆದ ಶ್ರೀಹರಿಯನ್ನು ಧ್ಯಾನಿಸಬೇಕು. ಸಕಲ ಪ್ರಾಣಿಗಳ ಚಿತ್ತವನ್ನು ತಿಳಿದವನು, ಸರ್ವರ ಹೃದಯ ನಿವಾಸಿಯೂ ಸರ್ವವನ್ನೂ ನಾಶ ಮಾಡುವಂತಹ ಅರಣಿಯೆಂದು ತಿಳಿಯಲ್ಪಟ್ಟಿರುವವನು, ಅಂತಹ ಶ್ರೀಹರಿಯ ಅಧೀನವಾದವನು ತಾನೆಂದು ತಿಳಿಯಬೇಕು. ಪರಮಾತ್ಮನ ಪರೋಕ್ಷ ಜ್ಞಾನವಾಗುವವರೆಗೂ ಧ್ಯಾನವನ್ನು ಅನುಷ್ಠಾನಗೊಳಿಸಬೇಕೆಂದು ಶ್ರುತಿ ಸ್ಮೃತಿಗಳಲ್ಲಿ ಹೇಳಲ್ಪಟ್ಟಿದೆ. ಅಪರೋಕ್ಷ ಜ್ಞಾನವಾದ ಮೇಲೂ ವರ್ಣಾಶ್ರಮಗಳಿಗೆ ಕರ್ತವ್ಯಗಳೆಂದು ಹೇಳಿರುವ ಕರ್ಮಗಳನ್ನು ಆಚರಿಸಬೇಕು. ಕಾಮತ್ಯಾಗ ರೂಪವಾದ ತಪವುಳ್ಳವನ ಕಾಮತ್ಯಾಗವು ಜೀವಾತ್ಮ ಪರಮಾತ್ಮ ವಿಷಯಕ ಭೇದಜ್ಞಾನ ರೂಪವಾದ ವಿದ್ಯೆಯು ಬಂಡಿಯಿಲ್ಲದ ಕುದುರೆಯಂತೆ ಕುದುರೆಯಿಲ್ಲದ ಬಂಡಿಯಂತೆಯೂ ಇರುತ್ತದೆ. ಅನ್ನವು ಜೇನುತುಪ್ಪದಿಂದಲೂ ಜೇನುತುಪ್ಪವು ಅನ್ನದಿಂದಲೂ ಕೂಡಿದಾಗ ಹಿತವಾಗಿರುವಂತೆ ತಪಸ್ಸು ಹಾಗೂ ವಿದ್ಯೆ ಪರಸ್ಪರ ಸೇರುವುದು ಸಂಸಾರವೆಂಬ ರೋಗಕ್ಕೆ ಮಹತ್ತಾದ ಔಷಧಿ. ಹಕ್ಕಿಗಳು 2 ರೆಕ್ಕೆಗಳಿಂದ ಹಾರಿ ಮುಂದಕ್ಕೆ ಹೋಗುವಂತೆ ಜ್ಞಾನ ಕರ್ಮಗಳೆರಡರ ಸಹಾಯದಿಂದ ಮಾನವನು ಶಾಶ್ವತವಾದ ಪರಮಾತ್ಮನನ್ನು ಸೇರುವನು. ವಿದ್ಯೆ ತಪಸ್ಸುಗಳಿಂದ ಕೂಡಿದ ಯೋಗ ತತ್ಪರನಾದ ಬ್ರಾಹ್ಮಣನು ಸ್ಥೂಲ ಹಾಗೂ ಲಿಂಗ ದೇಹಗಳೆಂಬ ದ್ವಂದ್ವವನ್ನು ನಾಶಪಡಿಸಿಕೊಂಡು ಭವಬಂಧನದಿಂದ ಮುಕ್ತನಾಗುವನು. ದೇವಯಾನ ಮಾರ್ಗದಿಂದ ಪರಮಪದ ಪ್ರಾಪ್ಯನಾದ ಶ್ರೀ ಮಹಾವಿಷ್ಣುವನ್ನು ಸೇರುವವರೆಗೂ ಲಿಂಗ ದೇಹವಿರುತ್ತದೆ ಎಂದು ಹೇಳಿದ ಹಾರೀತರ ನಿರೂಪಣೆಯನ್ನು ಕೇಳಿದ ಅವರ ಶಿಷ್ಯರು ತಮ್ಮ ತಮ್ಮ ವಾಸಸ್ಥಳಗಳಿಗೆ ಹಿಂತಿರುಗಿದರು. ಶ್ರೀ ಹಾರೀತರು ಹೇಳಿರುವ ಧರ್ಮಶಾಸ್ತ್ರವನ್ನು ಕೇಳಿ ಅದರಂತೆ ಧರ್ಮಾಚರಣೆ ಮಾಡುವವರು ಉತ್ತಮವಾದ ಸದ್ಗತಿಯನ್ನು ಹೊಂದುವರು. ಚತುರ್ವರ್ಣದವರು ತಮ್ಮ ತಮ್ಮ ವಿಹಿತವಾದ ಕರ್ಮಗಳನ್ನು ಮಾಡುವವರು ಮೋಕ್ಷವನ್ನು ಪಡೆಯುವವರು, ವಿರುದ್ಧವಾಗಿ ನಡೆಯುವವರು ತಕ್ಷಣವೇ ಅಧೋಗತಿಯನ್ನು ಹೊಂದುವರು. ಬ್ರಾಹ್ಮಣಾದಿ ಚತುರ್ವರ್ಣದವರು ಬ್ರಹ್ಮಚಾರಿಯಾದಿಯಾಗಿ ಚತುರಾಶ್ರಮಗಳು ಪವಿತ್ರವಾದ ಸ್ವಧರ್ಮಾಚರಣೆಯಿಂದ ಮಾತ್ರ ಉತ್ತಮ ಗತಿಯನ್ನು ಹೊಂದಲು ಸಾಧ್ಯ. ಸ್ವಧರ್ಮಾಚರಣೆಯಿಂದ ಶ್ರೀ ನರಸಿಂಹಸ್ವಾಮಿಯು ಪ್ರಸನ್ನನಾದಂತೆ ಹಾಗೆ ತಮ್ಮ ತಮ್ಮ ವರ್ಣೋಚಿತ ಧರ್ಮಾನುಷ್ಠಾನದಿಂದ ಶ್ರೀ ನರಸಿಂಹದೇವರನ್ನು ಪೂಜಿಸಬೇಕು. ವೈರಾಗ್ಯ ಸಾಮರ್ಥ್ಯದಿಂದ ಯೋಗದಿಂದ ಪರಮ ಸತ್ಯ ಸ್ವರೂಪನಾದ ಜ್ಞಾನಾನಂದಾತ್ಮನಾದ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಶ್ರೀಹರಿಯ ನಿರಂತರ ಸ್ಮರಣೆಯಿಂದ ಶ್ರೀ ಮಹಾವಿಷ್ಣುವಿನ ಸಾನ್ನಿಧ್ಯವನ್ನು ಪಡೆಯುವನು ಎಂದು ಮಾರ್ಕಂಡೇಯ ಮುನಿಗಳು ಸಹಸ್ರಾನೀಕ ರಾಜನಿಗೆ ನಿರೂಪಿಸಿದುದನ್ನು ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ತಿಳಿಸಿದರು. ಶ್ರೀ ನರಸಿಂಹ ಪುರಾಣದಲ್ಲಿ ಯೋಗಶಾಸ್ತ್ರ ಸಾರ ಎಂಬ 61ನೆಯ ಅಧ್ಯಾಯವು ಸಮಾಪ್ತಿಯಾಯಿತು. ವರ್ಣಾಶ್ರಮ ಧರ್ಮಗಳ ನಿರೂಪಣೆ 62ನೆಯ ಅಧ್ಯಾಯ. ಶ್ರೀ ವಿಷ್ಣುವಿನ ಪೂಜಾವಿಧಿ. ಸಹಸ್ರಾನೀಕ ರಾಜನ ಕೋರಿಕೆಯಂತೆ ಮಾರ್ಕಂಡೇಯರು ಶ್ರೀಹರಿಯ ಪೂಜಾಕ್ರಮವನ್ನು ನಿರೂಪಿಸುತ್ತಾರೆ. ಶ್ರೀಹರಿಯು ಯಜ್ಞಾದಿ ಕ್ರಿಯಾನುಷ್ಠಾನ ಮಾಡುವವರಿಗೆ ಯಜ್ಞೇಶ್ವರನಲ್ಲಿಯೂ, ಯೋಗಿಗಳು ತಮ್ಮ ಹೃದಯದಲ್ಲಿ ಹಾಗೂ ಅಲ್ಪಜ್ಞಾನಿಗಳು ಪ್ರತಿಮೆಗಳಲ್ಲಿಯೂ ಇರುವನು. ಯಜ್ಞೇಶ್ವರನಲ್ಲಿಯೂ ಹೃದಯದಲ್ಲಿಯೂ ಸೂರ್ಯಬಿಂಬದಲ್ಲಿಯೂ ಯಜ್ಞ ಭೂಮಿಗಳಲ್ಲಿಯೂ ಪ್ರತಿಮೆಗಳಲ್ಲಿಯೂ ಶ್ರೀಹರಿಯನ್ನು ಪೂಜಿಸುವುದು ಶ್ರೇಷ್ಠವೆಂದು ಋಷಿಮುನಿಗಳು ತಿಳಿಸಿದ್ದಾರೆ. ಭಗವಂತನು ಸರ್ವಾತ್ಮಕನಾದುದರಿಂದ ಅನುಷ್ಠಭ ಛಂದಸ್ಸಿನ ಪುರುಷ ಸೂಕ್ತಕ್ಕೆ ಶ್ರೀ ಮಹಾವಿಷ್ಣುವೇ ದೇವತೆಯು. ಪೂರ್ಣ ಸುಖರೂಪನಾದ ಶ್ರೀಹರಿಯು ಜಗತ್ತಿಗೆ ಕಾರಣನಾದಂತೆ ಶ್ರೀಮನ್ನಾರಾಯಣನು ಆ ಮಂತ್ರದೃಷ್ಟವು. ಶ್ರೀ ಪುರುಷ ಸೂಕ್ತದ ರುಕ್ಕುಗಳಿಂದ ಶ್ರೀಹರಿಗೆ ಹೂವುಗಳನ್ನು ಜಲವನ್ನು ಅರ್ಪಿಸುವನು. ಅವನಿಂದ ಜಗತ್ತಿಗೆಲ್ಲ ನಿಯಾಮಕನಾದ ಶ್ರೀಹರಿಯು ಪೂಜಿಸಲ್ಪಡುವನು. ಪುರುಷ ಸೂಕ್ತದ ಮೊದಲನೆಯ ರುಕ್ಕಿನಿಂದ ಪುರುಷೋತ್ತಮನಾದ ಶ್ರೀ ಮಹಾವಿಷ್ಣುವನ್ನು ಆವಾಹನ ಮಾಡಬೇಕು. 2ನೆಯ ಮಂತ್ರದಿಂದ ಆಸನವನ್ನು, 3ನೆಯ ಮಂತ್ರದಿಂದ ಪಾದ್ಯವನ್ನು, 4ನೆಯ ಮಂತ್ರದಿಂದ ಅರ್ಘ್ಯವನ್ನು, 5ನೆಯ ಮಂತ್ರದಿಂದ ಆಚಮನೀಯವನ್ನು ಅರ್ಪಿಸಬೇಕು. 6ನೆಯ ಮಂತ್ರದಿಂದ ಸ್ನಾನ ಮಾಡಿಸುವುದು, 7ನೆಯ ಮಂತ್ರದಿಂದ ವಸ್ತ್ರವನ್ನು, 8ನೆಯ ಮಂತ್ರದಿಂದ ಯಜ್ಞೋಪವೀತವನ್ನು, 9ನೆಯ ಮಂತ್ರದಿಂದ ಗಂಧವನ್ನು ಸಮರ್ಪಿಸಬೇಕು.
10ನೆಯ ಮಂತ್ರದಿಂದ ಹೂವನ್ನು ಅರ್ಪಿಸಬೇಕು. 11ನೆಯ ಮಂತ್ರದಿಂದ ಧೂಪವನ್ನು, 12ನೆಯ ಮಂತ್ರದಿಂದ ದೀಪವನ್ನು, 13ನೆಯ ಮಂತ್ರದಿಂದ ಅರ್ಚನೆಯನ್ನು, 14ನೆಯ ಮಂತ್ರದಿಂದ ಸ್ತೋತ್ರವನ್ನು, 15ನೆಯ ಮಂತ್ರದಿಂದ ಪ್ರದಕ್ಷಿಣೆಯನ್ನು, 16ನೆಯ ಮಂತ್ರದಿಂದ ಉದ್ವಾಸನವನ್ನು ಮಾಡಬೇಕು. ಮೊದಲಿನಂತೆಯೇ ಉಳಿದ ಕರ್ಮಗಳಲ್ಲಿಯೂ ಮಾಡುವುದು. ಸ್ನಾನ, ವಸ್ತ್ರ, ನೈವೇದ್ಯಾಚಮನೀಯಗಳನ್ನು ಅರ್ಪಿಸಿ ದೇವಾದಿದೇವನಾದ ಶ್ರೀಹರಿಯನ್ನು ಪೂಜಿಸಿದರೆ 6 ತಿಂಗಳುಗಳಲ್ಲಿಯೇ ಫಲವನ್ನು ಹೊಂದುತ್ತಾನೆ. 1 ವರ್ಷ ಕಾಲ ಪರ್ಯಂತ ಮಾಡಿದ ಶ್ರೀಹರಿಯ ಅರ್ಚನೆಯಿಂದ ಸಾಯುಜ್ಯ ಮುಕ್ತಿಯನ್ನು ಪಡೆಯುವರು. ಜ್ಞಾನಿಗಳಾದವರು ರವಿ ಮಂಡಲದಲ್ಲಿರುವ ಭಗವಂತನನ್ನು ಜಪಿಸುವುದರಿಂದ ಪೂಜಿಸುತ್ತಾರೆ. ಆದಿತ್ಯ ಮಂಡಲದಲ್ಲಿ ದಿವ್ಯ ಸ್ವರೂಪನು, ಸಕಲ ದೇವತೆಗಳೊಡೆಯನು, ಶಂಖ ಚಕ್ರ ಗದಾಪಾಣಿಯೂ ಆದ ಶ್ರೀ ಮಹಾವಿಷ್ಣುವನ್ನು ಪೂಜಿಸುತ್ತಾರೆ. ಯಾವಾಗಲೂ ಸವಿತೃ ಮಂಡಲದ ಮಧ್ಯದಲ್ಲಿರುವವನು, ಕಮಲಾಸನದಲ್ಲಿ ಕುಳಿತಿರುವವನು, ಬಾಹು ಆಭರಣಗಳನ್ನು ಧರಿಸಿರುವವನು, ಮಕರ ಕುಂಡಲಾಭರಣಗಳುಳ್ಳವನು, ಕಿರೀಟ ಹಾಗೂ ಹಾರವನ್ನು ಧರಿಸಿರುವವನು, ಸುವರ್ಣಮಯವಾದ ಶರೀರವುಳ್ಳವನು, ಶಂಖಚಕ್ರ ಗದಾಧಾರಿಯೂ ಆದ ಶ್ರೀಮನ್ನಾರಾಯಣನನ್ನು ಧ್ಯಾನಿಸಬೇಕು. ಸೂಕ್ತಗಳನ್ನು ಪ್ರತಿದಿನವೂ ಶ್ರೀ ಮಹಾವಿಷ್ಣುವನ್ನೇ ಚಿಂತಿಸುವ ಬುದ್ಧಿಯುಳ್ಳವನಾಗಿ ಪಠಿಸುತ್ತಾ ಮಾನವನು ತನ್ನ ಪಾಪಗಳನ್ನು ಕಳೆದುಕೊಂಡು ಅಚ್ಯುತನಿಗೆ ಸಂತೋಷವನ್ನುಂಟು ಮಾಡುವ ಮಾನವನು ಶ್ರೀ ವಿಷ್ಣು ಲೋಕವನ್ನು ಸೇರುವನು. ಪತ್ರೆಗಳು, ಪುಷ್ಪಗಳು, ಫಲಗಳು ಹಾಗೂ ತೀರ್ಥೋದಕಗಳು ಇವು ಯಾವಾಗಲೂ ಸುಲಭದಲ್ಲಿಯೇ ಸಿಗುತ್ತಿರುವಾಗ ಕೇವಲ ಭಕ್ತಿಪೂರ್ವಕವಾಗಿ ಹೊಂದಲು ಶಕ್ಯನೂ ಅನಾದಿಯೂ ಆದ ಪರಮಾತ್ಮನ ಸೇವೆಯಲ್ಲಿ ಮೋಕ್ಷ ಸಂಪಾದಿಸಲು ಏಕೆ ಪ್ರಯತ್ನಿಸುವುದಿಲ್ಲ? ಅಂದರೆ ಪರಮಾತ್ಮನು ಭಕ್ತಿಯಿಂದ ಅರ್ಪಿಸಿದ 1 ದಳ ಶ್ರೀ ತುಳಸಿ, 1 ಗಂಗೋದಕದಿಂದಲೇ ತೃಪ್ತನಾಗಿ ಸರಿಭಾಗ ಕೊಡುವ ತನ್ನ ಅರಮನೆಯೊಳಗೆ ಶ್ರೀ ವಿಷ್ಣು ಲೋಕವನ್ನು ಹೊಂದಬೇಕೆಂದು ಅಪೇಕ್ಷೆಯುಳ್ಳ ಮಾನವನು ಈ ವಿಧಾನದಿಂದ ನಿತ್ಯವೂ ಶ್ರೀ ವಿಷ್ಣುವನ್ನು ಆರಾಧಿಸಬೇಕು ಎಂದು ಮಾರ್ಕಂಡೇಯ ಋಷಿಗಳು ಸಹಸ್ರಾನೀಕ ರಾಜನಿಗೆ ನಿರೂಪಿಸಿದುದನ್ನು ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ತಿಳಿಸಿದರು. ಶ್ರೀ ನರಸಿಂಹ ಪುರಾಣದಲ್ಲಿ ಶ್ರೀ ವಿಷ್ಣುವಿನ ಪೂಜಾ ವಿಧಿ ಎಂಬ 62ನೆಯ ಅಧ್ಯಾಯವು ಸಮಾಪ್ತಿಯಾಯಿತು.